ಕೊಹ್ಲಿಗಾಗಿ ಕಣ್ಣೀರಿಟ್ಟ ಬಾಲಕ, ವಿಡಿಯೋ ವೈರಲ್. ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್ ಆರ್ಸಿಬಿ ಡೈಮಂಡ್ ವಿರಾಟ್ ಕೊಹ್ಲಿ ಅವರಿಗೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಭಾರೀ ಸಂಖ್ಯೆಯಲ್ಲೇ ಅಭಿಮಾನಿಗಳಿದ್ದಾರೆ. ಹಲವರಿಗೆ ಒಮ್ಮೆಯಾದರೂ ಅವರನ್ನ ಭೇಟಿ ಮಾಡಿ ಅವರ ಹಸ್ತಾಕ್ಷರ ಪಡೆಯಬೇಕು ಎಂಬ ಆಸೆ ಹೊಂದಿರ್ತಾರೆ. ಕೊಹ್ಲಿಗಾಗಿ ಅಭಿಮಾನಿಗಳು ಮೈದಾನಕ್ಕೆ ಧಾವಿಸಿದ ಹಲವು ಸಂದರ್ಭಗಳೂ ಇವೆ. ಇತ್ತೀಚೆಗೆ ದೆಹಲಿ ಕ್ಯಾಪಿಟಲ್ ಆರ್ಸಿಬಿ ಪಂದ್ಯದ ಸಮಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಬಾಲಕನೊಬ್ಬ ಕೊಹ್ಲಿಗಾಗಿ ಅಳುತ್ತಾ ನಿಂತಿರುವ ದೃಶ್ಯ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಇದರ ಅಸಲಿ ಕಥೆ ಏನೆಂದು ನೋಡೋಣ. ಏಪ್ರಿಲ್ 27ರ ಸೋಮವಾರ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ನಡೆದ ಪಂದ್ಯದಲ್ಲಿ ಆರ್ಸಿಬಿ 9 ವಿಕೆಟ್ಗಳಿಂದ ದಿಗ್ವಿಜಯ ಸಾಧಿಸಿತು. ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೂಡಿದ್ದ ಅಲ್ಪ ಮೊತ್ತವನ್ನ ಇನ್ನೂ 81 ಎಸೆತಗಳು ಬಾಕಿ ಇರುವಾಗಲೇ ಗುರಿ ಮುಟ್ಟಿ ಜಯ ಸಾಧಿಸಿತು. ಇದು ಐಪಿಎಲ್ ಇತಿಹಾಸದಲ್ಲಿ 2ನೇ ಅತಿ ದೊಡ್ಡ ಗೆಲುವು. ಪಂದ್ಯದ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೋಟೆಲ್ ತಲುಪಿದಾಗ ಅನಿರೀಕ್ಷಿತ ಘಟನೆ ಸಂಭವಿಸಿತು. ವಿರಾಟ್ ಕೊಹ್ಲಿ ಅವರ ಆಟೋಗ್ರಾಫ್ಗಾಗಿ ಪುಟ್ಟ ಬಾಲಕನೊಬ್ಬ ಬ್ಯಾಟ್ ಹಿಡಿದು ಸಂತೋಷದಿಂದ ಅವರ ಹಸ್ತಾಕ್ಷರಕ್ಕೆ ಓಡಿ ಹೋದ. ಆದರೆ ಅಲ್ಲಿದ್ದ ಸಿಬ್ಬಂದಿ ಬಾಲಕನನ್ನ ತಡೆದ ಕಾರಣ ಕೊಹ್ಲಿಯನ್ನ ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ವಿರಾಟ್ ಸಹ ಮಗುವನ್ನ ಗಮನಿಸಲಿಲ್ಲ. ಗಡಿಬಿಡಿಯಿಂದ ಅಲ್ಲಿಂದ ಹೊರಟು ಹೋದ್ರು. ಕೊಹ್ಲಿಯ ಆಟೋಗ್ರಾಫ್ಗಾಗಿ ಬಾಲಕ ಸ್ವಲ್ಪ ದೂರ ಓಡಿ ಹೋದನಾದರೂ ಆ ಹುಡುಗನ ಆಸೆ ಈಡೇರಲೇ ಇಲ್ಲ. ಇದರಿಂದ ಬಾಲಕ ನಿರಾಸೆಯಿಂದ ಹಿಂದೆ ಸರಿದ. ಆಟೋಗ್ರಾಫ್ ಸಿಗದ ಬೇಸರದಿಂದ ಬ್ಯಾಟ್ ಎಸೆದು ಜೋರಾಗಿ ಅಳಲು ಆರಂಭಿಸಿದ. ಈ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ಬಗ್ಗೆ ನೆಟ್ಟಿಗರು ತಮಾಷೆಯ ಕಾಮೆಂಟ್ ಮಾಡ್ತಿದ್ದಾರೆ. ಅಯ್ಯೋ, ಏನಿದು, ಕೊಹ್ಲಿ ಪುಟ್ಟ ಬಾಲಕನನ್ನ ಹಾಗೆ ಅಳುವಂತೆ ಮಾಡಿದ್ದೀರಲ್ಲ ಅಂತ ಕೆಲವರು ವಿಡಂಬನೆ ಮಾಡ್ತಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಜನರು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಪುರಾವೆಯಾಗಿದೆ.